ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಹಾಗೂ ಮಟ್ಟಣ್ಣವರ್, ಜಯಂತ್ ಆಗಿರ್ಬೋದು, ವಿಠಲ್ ಗೌಡ ಆಗಿರ್ಬೋದು, ಸೌಜನ್ಯಳ ತಾಯಿ ಆಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಆಮೇಲೆ ಸ್ಟ್ಯಾನ್ಲಿ ಅವರಾಗಿರ್ಬೋದು, ಹಾಗೂ ನನ್ನೆಲ್ಲ ವೀಕ್ಷಕರಾಗಿರ್ಬೋದು, ವೀಕ್ಷಕರನ್ನೋಕ್ಕಿಂತ ನನ್ನ ಸಹೋದರ ಸಂಬಂಧಿಗಳಾಗಿರ್ಬೋದು, ಆಮೇಲೆ ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು, ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಅಕ್ಷರ್ ಮೀಡಿಯಾ ಆಗಿರ್ಬೋದು, ಆಮೇಲೆ ಜನತಾ ಏಜೆಂಟ್ ಆಗಿರ್ಬೋದು, ಇನ್ನೂ ಸುಮಾರು ಜನ ಯಾರ್ಯಾರು ಹೆಸರು ಬಿಟ್ಟಿದ್ರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇವ್ರು ಎಲ್ಲರ ಒಂದು ಕಡೆಯಿಂದ ಸೌಜನ್ಯರಿಗೆ ನ್ಯಾಯ ಸಿಗೋದು 100% ಪಕ್ಕ ಅದ ರೀ, ನೋ ಪ್ರಾಬ್ಲಮ್. ಯಾಕಂದ್ರೆ ಸಾರಥಿ ಗಟ್ಟಿಯಾಗಿದ್ದಾರೆ ನಮ್ದು ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಮತ್ತು ಮಟ್ಟಣ್ಣನವರು. ಸಾರಥಿಗಳು ಗಟ್ಟಿಯಾಗಿರ್ಬೇಕಾದ್ರೆ ಸೌಜನ್ಯಗಳಿಗೆ ನ್ಯಾಯ 100% ಸಿಗ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅತ್ಯಾಚಾರಿಗಳು ಒಳಗಡೆ ಹೋಗ್ತಾರೆ ಅನ್ನೋದು ಶತಸಿದ್ಧ. ಆದರೆ ಇವತ್ತು ನಾನು ಒಂದು ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಕೂಡ ಮಾಹಿತಿ ಇರ್ತದ ರೀ, ಯಾಕಂದ್ರೆ ನೀವು ಕೂಡ ಹೋರಾಟಗಾರರೇ, ನಿಮ್ಗೆಲ್ರಿಗೂ ಮಾಹಿತಿ ಇರ್ತದ. ಆದ್ರೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಒಂದು ಎರಡು ವಿಷಯಗಳ ಬಗ್ಗೆ. ಒಂದು ವಿಷಯ ಏನಪ್ಪಾ ಅಂದ್ರೆ ವೀರೇಂದ್ರ ಹೆಗಡೆಗೆ ನ್ಯಾಯಾಲಯದಲ್ಲಿ ಸಿಕ್ಕ ಗೆಲುವು ಅಂತಕ್ಕಂಥದ್ದು. ಇನ್ನೊಂದು ಬುರುಡೆ ಚೇಂಜ್ ಆಯ್ತೇನಾ, SIT ಅವರ ಷಡ್ಯಂತ್ರ ಬಯಲಿಗೆ ಬರ್ತಾ ಇದೆಯೇನ ಅಂತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನನ್ನ ಮನದಾಳದ ಮಾತು ನಿಮಗೇನಾದರೂ ಸರಿ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ನಿಮಗಾಗಿರ್ತದೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ವಿಠಲ್ ಗೌಡ ಅವರಿಗೆ 30 ದಿನ ಜೈಲು ಶಿಕ್ಷೆ ಘೋಷಣೆ ಆಯಿತು. ಯಾಕೆ ಘೋಷಣೆ ಆಯ್ತಪ್ಪ ಅಂದ್ರೆ ವಿಠಲ ಗೌಡರಿಗೆ ಅವರು ನ್ಯಾಯಾಂಗದ ಒಂದು ಅಧಿಸೂಚನೆಯನ್ನ ಸರಿಯಾಗಿ ಪಾಲಿಸಲಿಲ್ಲ ಅನ್ನೋದು ಮೊದಲನೇ ಕಾರಣ. ಅವರು ಹೋರಾಟ ಮಾಡಿದ ರೀತಿ ತಪ್ಪಲ್ಲ, ಅಥವಾ ತನ್ನ ತಂಗಿಯ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಎತ್ತಿರ್ತಕ್ಕಂಥ ಕೂಗು ತಪ್ಪಲ್ಲ, ಅಥವಾ ಈ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ಬಗ್ಗೆ ಏನು ಮಾತಾಡಿದ್ರಲ್ಲ ಅದು ಕೂಡ ತಪ್ಪಲ್ಲ. ಅದ್ರ ತಪ್ಪು ಎಲ್ಲಿ ಬಂತಪ್ಪ ಅಂದ್ರೆ ಕೋರ್ಟ್ ಅವರಿಗೆ ಹೇಳಿತ್ತು ನೀನು ಇದ್ರ ಬಗ್ಗೆ ಮಾತಾಡಬಾರ್ದು ತಂದಾಗ, ಆದ್ರೂ ಕೂಡ ಅವರು ಮಾತಾಡಿದ್ರು. ಅದಕ್ಕೆ ಕೋರ್ಟ್ ಏನಪ್ಪಾ ಅಂದ್ರೆ ನೀ ನ್ಯಾಯಕ್ಕೆ ಬೆಲೆ ಕೊಡೋದಿಲ್ಲ, ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಡೋದಿಲ್ಲ ಅಂತ ತಿಳ್ಕೊಂಡು ವಿಠಲ್ ಗೌಡನಿಗೆ ಶಿಕ್ಷೆಯನ್ನು ಪ್ರಕಟ ಮಾಡ್ತದ. ಸೊ ಇದು ವೀರೇಂದ್ರ ಹೆಗಡೆಗೆ ಸಿಕ್ಕ ಗೆಲುವು ಅಂತಂದ ಕೆಲವೊಂದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾ, ಹೇಳ್ತಿನ್ನೋ ಮೀಡಿಯಾಗಳು ಕುತ್ಕೊಂಡು ಹೋಗ್ಕೊಳಕದವು. ಅಲ್ಲರಲ್ಲೇ ವೀರೇಂದ್ರ ಹೆಗಡೆಗ ಮತ್ತು ಈ ವಿಠಲ್ ಗೌಡ ಮಾತಾಡಿದಕ್ಕೆ ಏನು ಸಂಬಂಧ ಅದ? ಕೋರ್ಟ್ ಏನ್ ಹೇಳ್ತದ, ನಾವು ಹೇಳಿದ್ದೀನಿ ಕೇಳಿಲ್ಲ ಅಂತಂದು ಹೇಳ್ತದ. ಅದನ್ನ ಬಿಟ್ಟು ವೀರೇಂದ್ರ ಹೆಗಡೆಗೆ ಸಿಕ್ಕ ಗೆಲುವು, ಅವನಿಗೆ ಯಾವತ್ತೂ ಕೂಡ ಗೆಲುವು ಸಿಕ್ಕಿಲ್ಲ. ಯಾವತ್ತು ಅವನು ಇಂಥ ಕೆಲಸಗಳನ್ನ ಮಾಡಿದಲ್ಲ ಅವತ್ತು ಕೂಡ ಸೋತು ಸುಣ್ಣಾಗಿಬಿಟ್ಟ. ಎಂದಿಗೂ ನೀನು ಗೆಲ್ಲುವುದಿಲ್ಲ, ಸೋಲದೆ ಗತಿ ಇಲ್ಲ. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನು ಹೇಳಾಕದಾವಲ್ಲ ಗೆಲುವು ಅಂತಂದ್ರೆ ಇದು ಗೆಲುವಲ್ಲ, ಇದು ಸೋಲಿನ ಮೊದಲನೇ ಹೆಜ್ಜೆ. ವೀರೇಂದ್ರ ಹೆಗಡೆಯ ಸೋಲಿನ ಮೊದಲನೇ ಹೆಜ್ಜೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋದು. ಇನ್ನು ವಿಷಯಕ್ಕೆ ಬರಬೇಕಾದ್ರೆ ಬುರುಡೆ ಚೇಂಜ್ ಆಯ್ತೇನಾ? ಸೆಪ್ಟೆಂಬರ್ನಲ್ಲಿ ಸಿಕ್ಕಿರ್ತಕ್ಕಂಥ 7 ಬುರುಡೆಗಳನ್ನ ಇಲ್ಲಿವರೆಗೂ ಎಲ್ಲಿಟ್ಟಿದ್ರು? ಸ್ಥಳೀಯ ಒಂದು FSL ಒಂದು ಇದ್ರೊಳಗೆ ಇಟ್ಟಿದ್ರೇನಾ, ಅಥವಾ ಇದನ್ನ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ಮನ್ಯಾಗ ಇಟ್ಟುಬಿಟ್ಟಿದ್ರೇನ? ಇಲ್ಲ SIT ಇರ್ತಕ್ಕಂಥ ಮಂಜುನಾಥ್ ಗೌಡ ಅವನ ಮನ್ಯಾಗ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದೇನ ಅದಕ್ಕೆ ಸುಣ್ಣ ಬಣ್ಣ ಬಳಿಯಾಕ? ಸೊ 4 ತಿಂಗಳಾಯ್ತು ಈ ಒಂದು ಬುರುಡೆಗಳು ಎಲ್ಲಿದ್ದು ಅನ್ನೋದು ಯಕ್ಷ ಪ್ರಶ್ನೆ ಅದಾವ. ಇದನ್ನ SIT ಅವರು ತಿಳಿಸ್ಬೇಕಾಗ್ತದ ನಮಗೆ. ಅದ್ರ ಜೊತೆಗೆ 4 ತಿಂಗಳ ಕಾಲ ವರದಿಯನ್ನ ಮಾಡದೇ ಇರ್ತಕ್ಕಂಥ ಈ ಬುರುಡೆ ಮಾಧ್ಯಮಗಳು, ಈ ಹೇಳ್ತಿನ್ನೋ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವತ್ತು ಬಂದು ಏನು ಹೇಳದಪ್ಪ ಅಂದ್ರೆ FSL ಹೋಯ್ತು, ಬೆಂಗಳೂರಿಗೆ ಹೋಯ್ತು ಅಂತ ಹೇಳಕದಾವ. 4 ತಿಂಗಳಾಯ್ತು ಬುರುಡೆಯನ್ನ ಇನ್ನೂ FSL ರಿಪೋರ್ಟ್ ಯಾಕೆ ಕಳಿಸಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಈ ದನ ಕಾಯೋ, ಹೊಲಸು ತಿನ್ನೋ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಲ್ಲಿವರೆಗೂ ಕೂಡ ವರದಿಯನ್ನ ಮಾಡಲಿಲ್ಲ. ಹಾಗಾದರೆ SIT ಅವರು 4 ತಿಂಗಳ ನಂತರ FSL ರಿಪೋರ್ಟ್ಗೆ ಬುರುಡೆಯನ್ನ ಕಳಿಸಿದಾರ. ಅದರಲ್ಲಿ ಕೆಲವೊಂದಿಷ್ಟು ಒಂದೆರಡು ಆತ್ಮಹತ್ಯೆಯ ಒಂದು ರೂಪದಲ್ಲಿ, ಒಂದು ಸನ್ನಿವೇಶದಲ್ಲಿ ಸಿಕ್ಕಿದಾವ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾರಪ್ಪ ಅಂದ್ರ, ಸೊ 4 ತಿಂಗಳಾದ ನೀವು ಸುಮ್ಮನೆ ಹಾಕಿದ್ರಿ. ಇದರ ಅರ್ಥ ಏನು ಗೊತ್ತೇನ್ರಿ?
ಅದೇನಂತಾರಲ್ಲ ಬೀಸೋ ದೊನ್ನೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ ಅಂತಾರಲ್ಲ, ಆ ಕೆಲಸವನ್ನ ಈ SIT ಅವರು ಮಾಡಿದಾರ. ಈ ಬೀಸೋ ದೊನ್ನೆ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಜೈನ್ ಕುಂಡೋದಿತ್ರಿ. ಅದನ್ನ ಹೇಗಾದ್ರೂ ಮಾಡಿ 4 ತಿಂಗಳ ತನ ಆ ರಿಪೋರ್ಟ್ ಈ ರಿಪೋರ್ಟ್ ಅವ್ರನ್ನ ಇನ್ಕ್ವೈರಿ ಮಾಡಿ ಇವ್ರನ್ನ ಇನ್ಕ್ವೈರಿ ಮಾಡಿ ಹಿಂಗೆ ಮಾಡಿ ಗೋಲ್ಮಾಲ್ ಮಾಡಿ ಲೇಟ್ ಮಾಡಿದಾರ್ರಿ. ಈ ನಾವು FSL ರಿಪೋರ್ಟ್ಗೆ ಏನು ಬುರುಡೆಗಳು ಹೋಗ್ಯಾವಲ್ಲ ಅವೆಲ್ಲ ಕೊಳತ್ ಸತ್ಯಾನಾಶ ಆಗ್ಯಾವ. ಅದ್ರಾಗ ಏನು ಸತ್ವ ಅನ್ನೋದ ಇಲ್ಲ. ಇನ್ನು ಅದ್ರಾಗ ಏನು ಚೆಕ್ ಏನು ಮಾಡವ್ರ, ಏನು ಚೆಕ್ ಮಾಡೋದದ ಇದನ್ನ ಅದರಲ್ಲಿ? 4 ತಿಂಗಳಾಯ್ತ್ರಿ, ಇನ್ನೇನು ಉಳ್ದದ ಅದರಲ್ಲಿ? ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಮಗೆ ಕಾಣೋದು ಇಷ್ಟ ಅಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದು ಇವರ ಮೊದಲನೇ ಗುರಿ. ಅದ್ರ ಜೊತೆಗೆ ಈ ವೀರೇಂದ್ರ ಹೆಗಡೆಯನ್ನ ಹರ್ಷೇಂದ್ರ ಜೈನನ್ನ ರಕ್ಷಣೆ ಮಾಡೋದು ಇವ್ರ ಗುರಿ ಆಗ್ಯದ. ಅದಕ್ಕಾಗಿ ಏನಪ್ಪಾ ಅಂದ್ರೆ 4 ತಿಂಗಳ ನಂತರ FSL ಕಳಿಸಿದಾರನ್ನೋ ಪ್ರಶ್ನೆ ಇಡೀ ಕರ್ನಾಟಕದ ಜನತೆಯಲ್ಲಿ ಸೌಜನ್ಯ ಹೋರಾಟಗಾರರಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಆಗ್ಯದ. ಈ ಪ್ರಶ್ನೆಗೆ ಎಲ್ಲರೂ ಕೂಡ ಉತ್ತರ ಕೊಡಬೇಕಾಗ್ತದ. SIT ಅವರು ಉತ್ತರ ಕೊಡಬೇಕಾಗ್ತದೆ ಇದಕ್ಕೆ. ಯಾಕಂದ್ರೆ ನೀವು ಇಲ್ಲಿವರೆಗೂ ಕೂಡ ಈ ಬುರುಡೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಸೌಜನ್ಯ ಕೇಸ್ ಎಲ್ಲಿ ಹೋಯ್ತು? ಎಲ್ಲಿ ಹೋದಳ ಹೆಣ್ಮಗಳು? ಅದ್ರ ಬಗ್ಗೆ ಎಷ್ಟೋ ಜನ ಸಾಕ್ಷಿ ಹೇಳಕ್ ಬಂದ್ರಲ್ಲ, ಅವರನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ ಸ್ವಾಮಿ ನೀವು? ಯಾಕೆ ಮಾಡ್ತಾ ಇಲ್ಲ ಅವರನ್ನ? ನಿಚ್ಚಲ್ ಜನ ಅಮೆರಿಕಕ್ಕೆ ಹೋಗಿಲ್ಲ, ಇಲ್ಲೇ ಇದ್ದ ಅನ್ನೋ ಸಾಕ್ಷಿ ನನ್ನ ಕಡೆ ಅಂತ ಹೇಳ್ತಾರಲ್ಲ. ನೀವು ಪ್ರಾಮಾಣಿಕವಾಗಿ SIT ಅವ್ರು ಇದ್ದಿದ್ದಾದ್ರೆ ಅವನನ್ನು ಕರ್ಕೊಂಡು ಬಂದು ತನಿಖೆ ಮಾಡಬೇಕಾಗಿತ್ತು. ಆ ಮಂಡ್ಯದ ಹೆಣ್ಮಗಳು ಅವ್ರ ತನಿಖೆಯನ್ನ ಅವ್ರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಸರಿಯಾಗಿ ತನಿಖೆ ಮಾಡಬೇಕಾಗಿತ್ತು. ಸೌಜನ್ಯ ತಾಯಿಯ ಮಾಹಿತಿಯನ್ನು ತಗೊಂಡು ಸರಿಯಾಗಿ ತನಿಖೆ, ನೀವು ಅದನ್ನು ಮಾಡ್ತಾ ಇಲ್ಲ. ನೀವು ಬುರುಡೆ ಹೇಳಾಗದತ್ತು, ಉಚ್ಚಿ ಹೊಯಾಗದತ್ತು, ಅದಕ್ಕೆ ನಾಷ್ಟ ಏನು ಬೇಕು, ಊಟ ಏನು ಬೇಕು, ಅದು ಮಲ್ಕೊಂಡೈತೆ ಇಲ್ಲೋ, ಅದಕ್ಕೆ ಉಗುರು ಬರೋದವು, ಕೂದಲು ಬರೋದವು, ಸುಂಬಳು ಬರಾಯಿತು, ಇದನ್ನ 4 ತಿಂಗಳಾಗಿ ಚೆಕ್ ಮಾಡಿದ್ರ ಅಮಾಯಕ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗ್ತದ? ಅತ್ಯಾಚಾರಿಗಳು ಐಷಾರಾಮಿ. ನೀವು ಒಂದು ಕೆಲಸ ಮಾಡ್ರಪ್ಪ, ನೀವು ಬುರುಡೆ ಕಳ್ಸಾಕನ 4 ದಿನ ಆಯ್ತು ನೋಡ್ರಿ. ಸೌಜನ್ಯಳ ಒಂದು ವೈಜನಲ್ ಸಾಬನ್ನ ಕಳ್ಸೋದಕ್ಕ 15 ದಿನ ಹಿಡ್ಕೊಂಡಿದ್ದಾರೆ ಇವರು. ಎಲ್ಲ ಅದರಲ್ಲಿ ಸತ್ವ ಹೋಗಿ ಅದು ಒಂಥರ ಎಲ್ಲ ಬಾದ ಆದ ನಂತರ ಇವ್ರು ಅದನ್ನು ಕಳಿಸ್ರು, ಎಲ್ಲ ದಿಕ್ಕಾಪಾಲು ಮಾಡಿಟ್ರು. ಅದೇ ರೀತಿ ಬುರುಡೆಯನ್ನು ಕೂಡ 4 ತಿಂಗಳ ನಂತರ ಕಳಿಸಿ ಇದನ್ನು ಕೂಡ ದಿಕ್ಕಾಪಾಲು ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ನೀವು ಒಂದು ಕೆಲಸ ಮಾಡಿಬಿಡ್ರಪ್ಪ, ಈ ಸೌಜನ್ಯ ಆಗಿರ್ಬೋದು, ಆಮೇಲೆ ನಾರಾಯಣ ಯಮುನಾ ಆಗಿರ್ಬೋದು, ವಾರಿಜಾ ಆಗಿರ್ಬೋದು, ಇವರೆಲ್ಲ ಏನದಾರಲ್ಲ, ಪದ್ಮಲತಾ ಆಗಿರ್ಬೋದು, ಇವು ವೇದವಲ್ಲಿ, ಇವೆಲ್ಲ ಕೇಸ್ಗಳು ಏನದಾವಲ್ಲ ಇವುಗಳನ್ನು ಇವ್ರೇನು ಸೋ ಕಾಲ್ಡ್ ಧರ್ಮಾಧಿಕಾರಿ ಆಗಿರ್ಬೋದು, ಆಮೇಲೆ ಹರ್ಷೇಂದ್ರ ಆಗಿರ್ಬೋದು, ನಿಚ್ಚಲ್ ಆಗಿರ್ಬೋದು, ಉದಯ್ ಆಗಿರ್ಬೋದು, ಧೀರಜ್ ಆಗಿರ್ಬೋದು, ಇವರೆಲ್ಲ ಸತ್ತು ಕೂಡಲೇ ತನಿಖೆ ಮಾಡ್ರಿ. ನೀವು ಆವಾಗ ನ್ಯಾಯವನ್ನು ಕೊಡಿಸ್ರಿ, ಅಲ್ಲಿವರೆಗೂ ಕೊಡ್ಸಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರು ಸತ್ತು ಹೋಗಿರ್ತಾರ, ಎಲ್ಲ ಮುಗ್ದಿರ್ತದ, ನಾವು ಅವಾಗ ಇರ್ತೇವೋ ಇಲ್ಲೋ ಗೊತ್ತಿಲ್ಲ. ಹೌದಲ್ಲ? ಅವಾಗ ನ್ಯಾಯ ಕೊಡ್ಸಿದ್ರು. ಅವ್ರು ಸತ್ತು ಹೋದ್ರು, ತಪ್ಪು ಮಾಡಿದ್ರು, ಅವ್ರು ಸತ್ತು ಹೋದ್ರು, ಇಲ್ಲಿಗೆ ತನಿಖೆ ಕ್ಲೋಸ್. ಬಿಗ್ ಬಾಸ್ ಧರ್ಮಸ್ಥಳದ ತನಿಖೆ ಕ್ಲೋಸ್ ಆಗುತ್ತಿದೆ ಅಂತಂದು ಹೇಳಿ ಕರ್ನಾಟಕದ ಜನತೆ ಕಣ್ಣಾಗ ಮಣ್ಣು ಹಾಕುವಂಥ ಕೆಲಸವನ್ನ ಮಾಡಿಬಿಡ್ರಿ. ಸರ್ಕಾರನು ಇದಕ್ಕೆ ಸಪೋರ್ಟ್ ಅದ. ನೀವು ಕೂಡ ಪಾಪ ಮಾಡವ್ರೇನ ಸರ್ಕಾರದ ಹಿಡಿದನ ಮಾತು ಕೇಳವ್ರ. ಯಾಕಂದ್ರೆ ಧರ್ಮಾಧಿಕಾರಿ ದುಡ್ಡು ಇಟ್ಕೊಂಡು ಮುಂದೆ ಕೂತಿದಾನ, ಬರ್ಲೆ ತಗೋರ್ಲೆ ಭಿಕ್ಷೆ ಅಂತಂದು ಹೇಳಿ ಕೊಟ್ಟು ಬಿಡಾಕದಾನ. ಅದೇ ರೀತಿ ಮಾಡಾಕದಾರ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ. ಈ ಪ್ರಶ್ನೆಗೆ ಆದಷ್ಟು ಬೇಗನೆ SIT ಅವರು ಉತ್ತರವನ್ನು ಕೊಡಬೇಕು. ನಿಮ್ಮನ್ನು ನಂಬ್ಕೊಂಡು ಇಡೀ ಕರ್ನಾಟಕದ ಜನತೆ ಕೂತದ. ಸ್ವಲ್ಪ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿದ್ದಾದರೆ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆಯಿಂದ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.